ಹಲೋ ಎವ್ರಿವನ್, ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಐಎಎಸ್. ಈ ಒಂದು ವಿಡಿಯೋದಲ್ಲಿ ಎ ಸಿ ಸ್ಯಾಟ್ ಬಗ್ಗೆ ಮಾಹಿತಿ ಕೊಡ್ತಿದ್ದೀವಿ. ಸೊ ಈ ಒಂದು ವಿಡಿಯೋಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಪ್ರೆಸೆಂಟ್ ಕಂಡೀಷನ್ ಆಫ್ ಎ ಸಿ ಸ್ಯಾಟ್ ನ ಪ್ರೆಸೆಂಟ್ ಕಂಡೀಷನ್ ಏನಿದೆ, ಎಕ್ಸ್ಪೆಕ್ಟೆಡ್ ಡೇಟ್ಸ್ ಆಫ್ ಮೈನ್ಸ್ ರಿಸಲ್ಟ್ಸ್, ಎ ಸಿ ಸ್ಯಾಟ್ 1 ವರ್ಷ ಆದ್ರೂ ಏಕೆ ಇದುವರೆಗೆ ಮೈನ್ಸ್ ರಿಸಲ್ಟ್ಸ್ ಕಂಟಿನ್ಯೂಸ್ ಆಗಿ ಡಿಲೇ ಆಗ್ತಿದೆ, ಎ ಸಿ ಸ್ಯಾಟ್ ಹಾಗೂ ಕೆ ಎಸ್ ನ ನಡುವಿನ ನಂಟೇನು, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಿಳಿಯೋಣ. ಮತ್ತೆ ಇನ್ನು ನಮ್ಮ ಅಪ್ಕಮಿಂಗ್ ವಿಡಿಯೋದಲ್ಲಿ ಎ ಸಿ ಸ್ಯಾಟ್ ಬಗ್ಗೆ ಇನ್ನು ಏನೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ಅಂತ ಹೇಳಿದ್ರೆ, ಎಷ್ಟೊಂದು ಜನ ಮೈನ್ಸ್ಗೆ ಅಪಿಯರ್ ಆಗಿದ್ದೀರಿ ಹಾಗೂ ಎಷ್ಟೊಂದು ಜನ ಡಿಸ್ಕ್ವಾಲಿಫೈ ಆಗಿದ್ದೀರಿ, ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಲಿ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಫಾರ್ ಮೋರ್ ವಿಡಿಯೋಸ್ ಲೈಕ್ ದಿಸ್ ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್, ಮತ್ತೆ ನಮ್ಮ ಟೆಲಿಗ್ರಾಮ್ ಹಾಗೂ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯ್ನ್ ಆಗಿ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಸೊ ದಟ್ ಯು ವಿಲ್ ಗೆಟ್ ಫಸ್ಟ್ ಹ್ಯಾಂಡ್ ಜೆನ್ಯೂನ್ ಅಂಡ್ ಅಥೆಂಟಿಕೇಟ್ ಇನ್ಫಾರ್ಮೇಶನ್. ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. Reasons for the delay in ACSAT process. One of the main reasons for the delay in ACSAT process is there is an absence of interview stage. Interview ACSAT ಅಲ್ಲಿ ಇಲ್ಲ. This is one of the drawback ಆಗಿದೆ. ಮತ್ತೆ ನಾರ್ಮಲಿ ಕೆ ಎಸ್ ಮತ್ತೆ ಎ ಸಿ ಸ್ಯಾಟ್ ರಿಸಲ್ಟ್ಸ್ ಜೊತೆಗೆ ಬಿಡುವ ರೀಸನ್ ಇಂದ ಸೊ ಯೂಶಲಿ 1 to 2 weeks ಗ್ಯಾಪ್ ಅಲ್ಲಿ ಕೆ ಎಸ್ ಮತ್ತೆ ಎ ಸಿ ಸ್ಯಾಟ್ ರಿಸಲ್ಟ್ಸ್ ಬರುತ್ತೆ. ಸೊ ಮತ್ತೆ ಏನಂದ್ರೆ ಕೆ ಎಸ್ ಕಂಟಿನ್ಯೂಸ್ ಪ್ರೊಸೆಸ್ ಡಿಲೇ ಆಗ್ತಿರೋದ್ರಿಂದ ಇಟ್ ಮೈಟ್ ಬಿ ಒನ್ ಆಫ್ ದ ರೀಸನ್ ಫಾರ್ ಎ ಸಿ ಸ್ಯಾಟ್ ಪ್ರೊಸೆಸ್ ಆಲ್ಸೋ ಗೆಟಿಂಗ್ ಡಿಲೇಡ್. ಸೊ ಮತ್ತೆ ಇಲ್ಲೊಂದು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕೆ ಎಸ್ ಅಂಡ್ ಎ ಸಿ ಸ್ಯಾಟ್. ಎ ಸಿ ಸ್ಯಾಟ್ ರೆಕ್ರೂಟ್ಮೆಂಟ್ ಪ್ರಾಸೆಸ್ ಅಲ್ಲಿ ಏನೆಲ್ಲ ಡಿಫರೆನ್ಸ್ ಇರುತ್ತೆ ಅಂತ ಹೇಳಿದ್ರೆ, ಕೆ ಎಸ್ ಅಲ್ಲಿ ಮೈನ್ಲಿ 3 ಸ್ಟೇಜಸ್ ಇರುತ್ತೆ. ಒಂದು ಪ್ರಿಲಿಮಿನರಿ ಎಕ್ಸಾಮ್ ಆಗಿರ್ಬೋದು, ಸೆಕೆಂಡ್ ಮೈನ್ಸ್ ಅಂಡ್ ಥರ್ಡ್ ಈಸ್ ಇಂಟರ್ವ್ಯೂ. ಎ ಸಿ ಸ್ಯಾಟ್ ಅಲ್ಲಿ ಪ್ರಿಲಿಮ್ಸ್ ಮತ್ತೆ ಮೈನ್ಸ್ ಮಾತ್ರ ಇರುತ್ತೆ. ದರ್ ಇಸ್ ನೋ ಇಂಟರ್ವ್ಯೂ ಸ್ಟೇಜ್ ಫಾರ್ ಎ ಸಿ ಸ್ಯಾಟ್. So why are the results getting delayed? ACSAT doesn't have interview stage, and also authorities are trying to accommodate release of both KS and ACSAT results around the same time. ಒಂದೇ ಕಾಲಾವಧಿಯಲ್ಲಿ ಅಂದ್ರೆ 1 to 2 weeks ಗ್ಯಾಪ್ ಅಲ್ಲಿ KS ಹಾಗೂ ACSAT ರಿಸಲ್ಟ್ಸ್ ಬಿಡ್ತಾರೆ. ಸೊ ಈ ಎರಡು ಮೇಜರ್ ರೀಸನ್ಸ್ ಇಂದ ACSAT ರಿಸಲ್ಟ್ಸ್ ಸಹ ಡಿಲೇ ಆಗ್ತಿದೆ. ಮತ್ತೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ACSAT ನ ಪ್ರೆಸೆಂಟ್ ಸಿನೇರಿಯೋ ಏನಿದೆ ಅಂತ ಹೇಳಿದ್ರೆ, ACSAT mains paper scanning will start from around 20 or 24th of April. ಓಕೆ, ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ACSAT ನ ಸ್ಕ್ಯಾನಿಂಗ್ ಪ್ರೊಸೆಸ್. ಸೊ ಮತ್ತೆ ಸ್ವಲ್ಪ ಸ್ಟೂಡೆಂಟ್ಸ್ ಗ್ರೂಪ್ಸು ಕಂಟಿನ್ಯೂಸ್ ಎಫರ್ಟ್ಸ್ ಆಗಿರೋದ್ರಿಂದ ಹೈ ಲೆವೆಲ್ ಅಥಾರಿಟೀಸು ನಮಗೊಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಯಾವಾಗ ACSAT ರಿಸಲ್ಟ್ಸ್ ನಿಮ್ಗೆ ಬಿಡ್ತೀವಿ ಅಂತ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ. ಅದು ಯಾವಾಗ ಅಂತ ಹೇಳಿದ್ರೆ, ಅಫಿಷಿಯಲ್ಸ್ ಲೈಕ್ DPAR ಸೆಕ್ರೆಟರಿ ಆಗಿರ್ಬೋದು, KPSC ಸೆಕ್ರೆಟರಿ ಆಗಿರ್ಬೋದು, ಇವರು ಸ್ಟೂಡೆಂಟ್ಸ್ಗೆ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. 3rd or 4th week ಆಫ್ ಮೇ ಅಲ್ಲಿ ನಾವು ರಿಸಲ್ಟ್ಸ್ ಬಿಡ್ತೀವಿ, ಅಟ್ ಎನಿ ಕಾಸ್ಟ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯು ನೀಡ್ ಟು ವೇಟ್ ಫಾರ್ 1 more month ಫಾರ್ ಯುವರ್ ರಿಸಲ್ಟ್ಸ್. ನೆಕ್ಸ್ಟ್, ಸ್ಟೂಡೆಂಟ್ಸ್ ಎಲ್ಲ ಸೇರಿ, ಆಸ್ಪಿರೆಂಟ್ಸ್ ಎಲ್ಲ ಸೇರಿ ಒಂದು ACSAT ನ ಗ್ರೂಪ್, ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದಾರೆ. ಇದರಲ್ಲಿ ACSAT ಯಾರೆಲ್ಲ ಮೈನ್ಸ್ ಬರ್ದಿದ್ದೀರಾ ಅವರು ಜಾಯ್ನ್ ಆಗ್ಬೋದು. ಈ ಗ್ರೂಪ್ ನಲ್ಲಿ ಮೋರ್ ದೆನ್ 500 ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ ಈ ಗ್ರೂಪ್ ಅಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂದ್ರೆ, ಪಿಯರ್ ಟು ಪಿಯರ್ ಡಿಸ್ಕಷನ್ ಆಗಿರ್ಬೋದು, ಏನಾದರೂ ಅಪ್ಡೇಟ್ಸ್ ಇದ್ರೆ ಶೇರಿಂಗ್ ಆಗಿರ್ಬೋದು, ಮತ್ತೆ ಏನಾದರೂ ಜೂನಿಯರ್ ಅಥೆಂಟಿಕೇಟ್ ಇನ್ಫಾರ್ಮೇಶನ್ ಅಪ್ಡೇಟ್ಸ್ ಬಗ್ಗೆ ಎಲ್ಲ ಇಲ್ಲಿ ಮಾಹಿತಿ ಸಿಗುತ್ತೆ. ಈ ಗ್ರೂಪ್ ನ ಲಿಂಕ್ ಸಹ ನಾನು ಈ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಜಾಯಿನ್ ದಟ್ ಗ್ರೂಪ್ ಅಂಡ್ ಗೆಟ್ ದ ಅಥೆಂಟಿಕೇಟ್ ಇನ್ಫಾರ್ಮೇಶನ್. ಮತ್ತೆ ಎಂಕರೇಜ್ ಇಂಡಿಯಾ IAS KS ಕಡೆಯಿಂದ ACSAT ನ ಹೊಸ ಬ್ಯಾಚಸ್ ಲಾಂಚ್ ಮಾಡ್ತಿದೀವಿ. ದ ಬ್ಯಾಚಸ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ May 1st. ಯಾರೆಲ್ಲ ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಔಟ್ ಆಗಿದ್ದೀರಾ, ಮತ್ತೆ ಮೈನ್ಸ್ ಚೆನ್ನಾಗಿಲ್ಲ, ಎಲ್ಲೋ ಒಂದು ಹತ್ರ ಎಡವಟ್ ಮಾಡಿದ್ದೀನಿ, ನನ್ನ ಹೆಸರು ಮೈನ್ಸ್ ಅಲ್ಲಿ ಬರಲ್ಲ ಅನ್ನೋ ಒಂದು ಏನಾದರೂ ನಿಮ್ಮಲ್ಲಿ ಸಂಶಯಗಳು ಇದ್ದರೆ, ಯು ಕ್ಯಾನ್ ಜಾಯಿನ್ ಅವರ್ ACSAT ಪ್ರಿಲಿಮ್ಸ್ ಬ್ಯಾಚ್ ಹಾಗೂ ಮೈನ್ಸ್ ಬ್ಯಾಚ್ ಸೆಪರೇಟ್ ಆಗಿ ಮಾಡ್ತಿದ್ದೀವಿ. ಇಫ್ ಯು ವಾಂಟ್ ಟು ಜಾಯಿನ್ ಬೋತ್ ಇಂಟಿಗ್ರೇಟೆಡ್ ಬ್ಯಾಚ್ ಆಫ್ ಪ್ರಿಲಿಮ್ಸ್ ಅಂಡ್ ಮೈನ್ಸ್, ಯು ಕ್ಯಾನ್ ಜಾಯಿನ್ ದಿಸ್ ಬ್ಯಾಚ್ ಆಲ್ಸೋ. ನಮ್ಮಲ್ಲಿ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಸಹ ಇರುತ್ತೆ, ಮೈನ್ಸ್ ಟೆಸ್ಟ್ ಸೀರೀಸ್ ಸಹ ಇರುತ್ತೆ. ಸೊ ಈ ಪ್ರೋಗ್ರಾಮ್ನ ಫೀಚರ್ಸ್ ಏನಿರುತ್ತೆ ಅಂತ ಹೇಳಿದ್ರೆ, ಲೈವ್ ಕ್ಲಾಸಸ್ ಮಾಡ್ತೀವಿ, ರೆಕಾರ್ಡೆಡ್ ವಿಡಿಯೋಸ್ ಕೊಡ್ತೀವಿ, ಮತ್ತೆ ಸ್ಟಡಿ ಮೆಟೀರಿಯಲ್, ಟೆಸ್ಟ್ ಸೀರೀಸ್, ಮೆಂಟರ್ಶಿಪ್ ಅಂಡ್ ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿಸ್ ನಂಬರ್ 96116211 and 95. ಓಕೆ, ಸೊ ನೀವು ನಿಮ್ಮ ಪ್ರಿಪ್ರೇಷನ್ ಅನ್ನ ಕಂಟಿನ್ಯೂಸ್ ಆಗಿ ಮಾಡಿ, ಕನ್ಸಿಸ್ಟೆಂಟ್ ಆಗಿರ್ರಿ, ಮತ್ತೆ ನಿಮ್ಮ ಪ್ರಿಪ್ರೇಷನ್ನ ಇನ್ನೂ ಸ್ವಲ್ಪ ಚುರುಕುಗೊಳಿಸ್ಕೊಳ್ಳಿ. ಓಕೆ, ಫಾರ್ ಮೋರ್ ಇನ್ಫಾರ್ಮೇಶನ್ ಲೈಕ್ ದಿಸ್, ಲೈಕ್ ಅವರ್ ವಿಡಿಯೋ, ಶೇರ್ ದಿಸ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಕನ್ಕ್ಲೂಷನ್ ಏನಂದ್ರೆ, ACSAT ರಿಸಲ್ಟ್ಸ್ ಆರ್ ಗೆಟಿಂಗ್ ಡಿಲೇಡ್ ಡ್ಯೂ ಟು ದ ಕೋಆರ್ಡಿನೇಷನ್ ವಿತ್ KS process ಅಂಡ್ ಆಲ್ಸೋ ದೆರ್ ಇಸ್ ನೋ ಇಂಟರ್ವ್ಯೂ ಸ್ಟೇಜ್. ಮತ್ತೆ ಸ್ಕ್ಯಾನಿಂಗ್ ಪ್ರೊಸೆಸ್ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ. ರಿಸಲ್ಟ್ಸ್ ವಿಲ್ ಬಿ ಅಟ್ ದ ಎಂಡ್ ಆಫ್ ಮೇ ಅಂತಾನೆ ಅನ್ಬೋದು. 3rd or 4th week ಆಫ್ ಮೇ ಅಲ್ಲಿ ನಿಮಗೆ ರಿಸಲ್ಟ್ಸ್ ಬರುತ್ತೆ.
ಥ್ಯಾಂಕ್ ಯು.